ಫಸ್ಟ್ ಸ್ಟ್ಯಾಂಡರ್ಡ್ ಫ್ಯೂ ಕ್ವೆಶನ್ಸ್ ವಿಚ್ ಕೇಳುಗರಿಗೆ ತಿಳ್ಕೊಳ್ಳೋದಕ್ಕೆ ಅಂತ. ಸೊ ಭಾಸ್ಕರ್ ರಾವ್ ಸರ್, ನಿಮ್ಮ ಪೊಲೀಸ್ ಜರ್ನಿ ಹೇಗೆ, ಎಲ್ಲಿ ಶುರು ಆಗಿತ್ತು? ನಾನು ಆ್ಯಕ್ಚುಲಿ IPS ಜಾಯಿನ್ ಮಾಡಬೇಕು ಅಂತ ನನಗೆ ಮೇನ್ ಉದ್ದೇಶ ಇರಲಿಲ್ಲ. ಓಕೆ. ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಬರೆದಿದ್ದು ನಾನು ಫಸ್ಟ್ 1986 ಪ್ರಿಲಿಮಿನರಿನೇ ಹೊಟ್ಟೋಯ್ತು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಲಿಲ್ಲ ನನಗೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಅದಕ್ಕೂ ಒಂದು ಕಾರಣ ಇದೆ. ನನ್ನ ಕಸಿನ್ಸ್ ಎಲ್ಲರೂ ಇಂಜಿನಿಯರಿಂಗು ಮತ್ತು ಮೆಡಿಸಿನ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಅವಾಗ ಇದು ಎರಡೇ, ಐದರ್ ಯು ಡೂ ಇಂಜಿನಿಯರಿಂಗ್ ಆರ್ ಯು ಡೂ ಮೆಡಿಸಿನ್. ಅದು ಎರಡೂ ಮಾಡಿಲ್ಲ ಅಂದರೆ ನೀವು ದಡ್ರು, ಪೆದ್ರು ಅಥವಾ ನಿಮ್ಗೆ ಬುದ್ಧಿ ಇಲ್ಲ ಅಂತ. ಸೊ ಆ ಮೂರನೇ ಕ್ಯಾಟಗರಿ ಒಳಗಿದ್ದೆ ನಾನು. ನಾನೇನು ದಡ್ಡಲ್ಲ ಪೆದ್ದಲ್ಲ, ಏನಾದರೂ ಒಂದು ರೀತಿ ನಾವು ಮಾಡಿ ತೋರಿಸ್ಲೇಬೇಕು ಅಂತ. ಸೊ ಐ ಟುಕ್ ಅಪ್ ಸಿವಿಲ್ ಸರ್ವಿಸಸ್. ಸೊ 86 ಆಗಿಲ್ಲ, 89 ಮಧ್ಯದಲ್ಲಿ ನಾನು ಆರ್ಮಿಗೆ ಸೇರ್ಕೊಂಡೆ. ಆರ್ಮಿ ಫಾರ್ ಸಮ್ ಟೈಮ್. ಓ ರಿಯಲಿ? ಹೌದು. IPKF, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಇತ್ತಲ್ಲ, ಶ್ರೀಲಂಕಾ ಆಪರೇಷನ್ಸ್, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇರೋ ಸಮಯದಲ್ಲಿ. ಓಕೆ. ಅಲ್ಲಿ ಸ್ವಲ್ಪ ದಿನ ಇದ್ದ ನಂತರ ಯಾಕೋ ಆರ್ಮಿಲಿ ಐ ಕಾಂಟ್ ಲಿವ್ ಫಾರ್ ವೆರಿ ಲಾಂಗ್ ಅಂದ್ಬಿಟ್ಟು ಸುಮಾರು ದುಡ್ಡು ಕೊಟ್ಬಿಟ್ಟು ನಾನು ಲೆಫ್ಟ್ ಆರ್ಮಿ. ನನ್ನ MA ಎಕನಾಮಿಕ್ಸ್ ಮುಗಿಸಿ NMKRV ಗರ್ಲ್ಸ್ ಕಾಲೇಜಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೆ. ಅಯ್ಯೋ, ಆರ್ಮಿಯಿಂದ ಎಕನಾಮಿಕ್ಸ್? 3,000 ರೂಪಾಯಿ ಸಂಬಳದಿಂದ 600 ರೂಪಾಯಿ ಸಂಬಳ. 3,000 ರೂಪಾಯಿ ಸಂಬಳ ಇರುವಾಗ ಡ್ರೈವರು ಮತ್ತು ಮನೆ ಎಲ್ಲ ಐಶೋ ಆರಾಮಿ. ಇಲ್ಲಿ 600 ರೂಪಾಯಿ ಸಂಬಳ ಮತ್ತು ವಾಪಸ್ ನಮ್ಮ ಹೆರ್ಕ್ಯುಲಿಸ್ ಸೈಕಲ್. ಸೊ ದಟ್ ಪ್ಯಾಷನ್ ಫಾರ್ ಸಿವಿಲ್ ಸರ್ವಿಸಸ್ ವಾಸ್ ದೇರ್. ಸೊ ಐಸೆಕ್ ಜಾಯಿನ್ ಆಗಿಬಿಟ್ಟು, ಐಸೆಕ್ಕಿಂದ ನನಗೆ ಆ ಶೆಕೆ ಕಾಲದಲ್ಲಿ ದೆ ಸೆಂಡ್ ಮಿ ಟು ರಾಜಸ್ಥಾನ್. ಸೊ ಅಲ್ಲಿ ಕೂತ್ಕೊಂಡು ನಾನು ಓದ್ತಾ ಇದ್ದೆ ರಾತ್ರಿ ಎಲ್ಲ, ಡೇ ನೈಟ್ ಕೂತು. ಸೊ ಥರ್ಡ್ ಅಟೆಂಪ್ಟಲ್ಲಿ ಐ ಗಾಟ್ ಇನ್ ಇಂಡಿಯನ್ ಫಾರಿನ್ ಸರ್ವಿಸ್. ಅಲ್ಲ ನಮಗೆ ನಾವೆಲ್ಲ ಬಾಯಿ ಬಡಕರು, ನಾವು ಹೆಂಗೆ ಬೇಕಾದ್ರೂ ಮಾತಾಡ್ಬಿಡ್ತೀವಿ ಅದಕ್ಕೆ. ಸೊ ಐ ಲೆಫ್ಟ್ ಫಾರಿನ್ ಸರ್ವಿಸ್. ಆ್ಯಂಡ್ ಅವಾಗ ಕಾರ್ಡರ್ಸ್ ಅಲಾಟ್ಮೆಂಟ್ ಆಗ್ತಿರುವಾಗ ನನಗೆಲ್ಲರೂ ಹೇಳಿದ್ರೆ, ನೋಡಪ್ಪ ನಿನ್ನ ರ್ಯಾಂಕ್ ಚೆನ್ನಾಗಿದೆ, ನಿನಗೆ ಪೊಲೀಸ್ ಸಿಗುತ್ತೆ ಅಂತ. ಸೊ IAS ಸಿಗಲಿಲ್ಲ, IFS ಸಿಕ್ತು. ಸೊ ಆವಾಗ 21 ಲಕ್ಷ ಜನ ಬರೆದಿರೋದ್ರಲ್ಲಿ ನನಗೆ 101 ರ್ಯಾಂಕ್ ಸಿಕ್ತು ಔಟ್ ಆಫ್ 21 lakhsಲ್ಲಿ. ಸೊ ಐ ಗಾಟ್ ಪೊಲೀಸ್ ಆ್ಯಂಡ್ ದೆನ್ ಕರ್ನಾಟಕ ಕ್ಯಾಡರ್ ಸಿಕ್ತು. ಸೊ ಐ ಸ್ಟಾರ್ಟೆಡ್ ಮೈ ಕರಿಯರ್. 2 ವರ್ಷ ಟ್ರೈನಿಂಗ್, 1990 to 92 and 91, ಆ್ಯಂಡ್ ದೆನ್ ಫಸ್ಟ್ ASP ಹುಣಸೂರು, ದೆನ್ ASP ಮಂಡ್ಯ, ASP ದಾವಣಗೆರೆ, ASP ಶಿವಮೊಗ್ಗ. ದೆನ್ ಆವಾಗ ಜೆಂಡಾ ಗಲಾಟೆ ನಡೀತಾ ಇತ್ತು ದಾವಣಗೆರೆಯಲ್ಲಿ, ಹುಬ್ಳಿಲಿ. ಸೊ ದೇವೇಗೌಡರು ನಿಮ್ಮ ನೈಬರ್, ಬಿಕಾಸ್ ಅವ್ರ ಮನೆ ಪಕ್ಕನೇ ಸ್ಟುಡಿಯೋ. ಅವರು ಮುಖ್ಯಮಂತ್ರಿಗಳಿದ್ರು. ಅವರು ನನಗೆ DCP ಲಾ ಆ್ಯಂಡ್ ಆರ್ಡರ್ ಹುಬ್ಳಿ ಯಾಕೆ ಪೋಸ್ಟ್ ಮಾಡಿದ್ರು. ನಾನು ಬೆಡ್ಕೊಂಡೆ, ನೋಡಿ ಸರ್, ನಾನು ಕನ್ನಡದವನಿದ್ದೀನಿ, ನನಗೆ ಯಾಕೆ, ನನಗೂ ಒಂದು ಜಿಲ್ಲೆ SP ಆಗಿ ನನಗೆ ಪೋಸ್ಟ್ ಮಾಡಿ ಸರ್. ನಮ್ಮ ಬ್ಯಾಚ್ಮೇಟ್ ಕಮಲ್ ಪಂತ್ಗೆ SP ಶಿವಮೊಗ್ಗ ಮಾಡಿದ್ದೀರಾ, ನನ್ನ ಬ್ಯಾಚ್ಮೇಟ್ ಸವಿತಾಗೆ SP ಹಾಸನಾಗಿ ಪೋಸ್ಟ್ ಮಾಡಿದಿರಲ್ಲ ಅಂತ. ಸೊ ಇಲ್ಲ, ಅಲ್ಲಿ ಹೋಗು, ನೀನು ಕನ್ನಡದವನಿದೆಯಾ, ಅಲ್ಲಿ ಜೆಂಡಾ ಗಲಾಟೆಯಲ್ಲಿ ಎಲ್ಲ ಬಗೆಹರಿಸ್ಬಿಟ್ಟು ಬಾರಿ ಅದನ್ನು ಮಾಡ್ತೀನಿ ಅಂತ ದೇವೇಗೌಡರು ಯಾವಾಗ ಕೊಟ್ಟು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.